ಕಾವ್ಯ ಈ ಮನೆ ಭಾಗ ಆಗ್ಬೋದು, ಆದ್ರೆ ಈ ಪರಿವಾರದ ಜೊತೆಗಿನ ನನ್ನ ಸಂಬಂಧ ಯಾವತ್ತೂ ಕಿತ್ತು ಹೋಗಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ತೆ. ವನರಾಜ್ ಬಾ ಮಗ್ನೆ. ಗೋಪಾಲ, ನನ್ ಮಗನ್ಗೆ ಜಗತ್ತಿನ ಎಲ್ಲ ಸಂತೋಷನೂ ಕೊಡು. ನನ್ ಮೇಲಿಷ್ಟು ಕೃಪೆ ತೋರಿಸ್ಬಿಡು. ಕೊನೆ ಉಸಿರಿರೋವರೆಗೂ ನನ್ ಮಗ ನನ್ ಕಣ್ಮುಂದೆನೇ ಇರೋ ತರ. ಡೋಂಟ್ ವರಿ ಅಮ್ಮ, ನಾನ್ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಮಾತ್ ಕೊಡು. ಪಕ್ಕಾ ಮಾತ್ ಕೊಡ್ತೀನಿ. ಆ ಹೂವಿನ ಕುಂಡ ಎಲ್ಲಿಟ್ಬಿಟ್ಲು ಮೀನು? ಮೀನು, ಈ ಹುಡುಗಿ ಅಂತೂ ಅಸಾಧ್ಯ. ಏನೇನ್ ಮಾಡ್ತಿರ್ತಾಳೋ. ಸಾರಿ, ಅದು ನನ್ನ ಕುಂಕುಮ ಸ್ಪ್ರೆಡ್ ಆಗಿತ್ತು, ಅದಕ್ಕೆ ನಾನಿಲ್ಲಿ ಬಂದಿದ್ದೆ. ಇಲ್ಲ, ನಾನ್ ಸಾರಿ. ಅದು ನಾನು ನೋಡ್ಲೇ ಇಲ್ಲ. ಹಾಗೆ ಅವಸರದಲ್ಲಿ ರೂಮ್ ಒಳಗಡೆ ಬಂದ್ಬಿಟ್ಟೆ. ಇವತ್ತು ನೀನೇನ್ ಮಾಡಿದ್ಯಾ ಅದು ಸುಲಭ ಅಲ್ಲ, ಆದ್ರೂ ನೀನ್ ಮಾಡ್ದೆ. ಥ್ಯಾಂಕ್ಸ್. ಹ್ಯಾಪಿ ಬರ್ತ್ಡೇ. ಇಟ್ಸ್ ಬರ್ತ್ಡೇ, ನಾಟ್ ಬರ್ತ್ಡೇ. ಬರ್ತ್ಡೇ
ಬಟ್ ಫರ್ಗೆಟ್ ಇಟ್ ಪ್ಲೀಸ್. ತಗೊಳ್ಳಿ. ಅದು ಮಕ್ಳು ಹೇಳ್ತಿದ್ರು ಒಂದೊಂದು ಬಣ್ಣದ ಗುಲಾಬಿಗೂ ಒಂದೊಂದು ಮಹತ್ವ ಇರುತ್ತೆ ಅಂತ. ಹಳದಿ ಬಣ್ಣ ಸ್ನೇಹಕ್ಕೆ, ಬಿಳಿ ಬಣ್ಣ ಶಾಂತಿಗೆ, ಹಾಗೆ ಕೆಂಪು ಬಣ್ಣ ಅದಕ್ಕೆ ಅಂದ್ರೆ ಅದು ಅದು ನೀವು ನಾನು ಅಯ್ಯೋ, ಏನ್ ಅದು 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 ಅಂತಿದ್ಯಾ? ಏನದು? ಅದು ಅಂದ್ರೆ ಪ್ರೀತಿ. ಅದೇ ಮುಗ್ದು ಹೋಗಿದ್ಯಲ್ಲ. ಜನ ಬಹುಶಃ ಪ್ರೀತಿ ಮುಗಿದು ಹೋದ್ಮೇಲೆ ದ್ವೇಷ ಮಾಡಲೇಬೇಕು ಅಂತ ಯಾಕೆ ಅಂದ್ಕೋತಾರೆ? ಜೀವನದಲ್ಲಿ ದ್ವೇಷ ಮತ್ತು ಪ್ರೀತಿ ಜೀವ್ಸಕ್ಕೆ ಇವೆರಡೇ ಮಾರ್ಗ ಏನಲ್ವಲ್ಲ. ಮೂರನೇ ಮಾರ್ಗನೂ ಇರ್ಬೋದು, ದ್ವೇಷ ಮತ್ತೆ ಪ್ರೀತಿ ಎರಡೂ ಇಲ್ಲದೆ ಇರೋ ಮಾರ್ಗ. ಇಬ್ರು ಎದುರು ಬದ್ರು ಸಿಕ್ಕಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಇರೋ ಮಾರ್ಗ, ನಾಚಿಕೆ ಪಡದೆ ಇರೋ ಮಾರ್ಗ, ಇಬ್ರು ಗೌರವದಿಂದ ಸಿಗೋ ಮಾರ್ಗ, ಒಂದ್ ಕ್ಷಣ ನಿಂತು ಆಮೇಲೆ ತಮ್ ದಾರಿಲಿ ಹೋಗೋ ಮಾರ್ಗ. ಅಲ್ಲಿಬ್ರಿಗೂ ನೆಮ್ಮದಿ ಆದ್ರೂ ಸಿಗುತ್ತಲ್ವಾ? ನಾವು ಪ್ರಯತ್ನ ಪಡ್ಬೋದಲ್ವಾ ಹೀಗ್ ಮಾಡೋದಿಕ್ಕೆ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.